ಫ್ರೆಂಡ್ಸ್, ಇವತ್ತು ನಮ್ಮ ತೋಟ ತೋರಿಸೋಣ ಅಂತ ತುಂಬ ದಿನ ಆಗಿತ್ತು ತೋಟ ತೋರಿಸಿ. ಹಾಗಾಗಿ ಒನ್ ಟೈಮ್ ತೋರಿಸಿದೆ, ಫಸ್ಟ್ ಟೈಮು. ಬಟ್ ಇವಾಗ ತುಂಬ ದಿನ ಆಗಿತ್ತು ಅಂತ ಹೀಗೆ ಕೆಲಸ ಮಾಡ್ತಾಯಿದ್ವಿ. ಮತ್ತು ಏನೇನೋ ಹಾಕಿದ್ವಲ್ಲ ಅದು ಬೆಳೆ ತಗೋತಾಯಿದ್ವಿ ಅದನ್ನು ತಗೋತಾಯಿದ್ವಿ. ಹಾಗಾಗಿ ಇಲ್ಲಿ ತುಂಬ ದಿನ ಆಯಿತು ಅಂದ್ಬಿಟ್ಟು ಒಂದು ವಿಡಿಯೋನ ಹಾಕೋಣ ಅಂತ. ನೋಡಿ, ತೊಗರಿ ಗಿಡ ನಾನು ಫಸ್ಟ್ ತೋರಿಸಿದಾಗ ಇಷ್ಟಿತ್ತು, ಇವಾಗ ಇಷ್ಟಾಗಿದೆ. ನೋಡಿ, ಮೆಣಸಿನ್ಕಾಯಿ ಎಲ್ಲ ಹೇಗೆ ಬಿಟ್ಟಿದೆ. ಮೆಣಸಿನ್ಕಾಯಿ, ಇಲ್ಲೊಂದು ಗಿಡ ಮೆಣಸಿನ್ಕಾಯಿ ಬಿಟ್ಟಿದೆ. ಮತ್ತು ಈ ಬಾಳೆ ಗಿಡ ಲಾಸ್ಟ್ ಟೈಮ್ ಇರಲಿಲ್ಲ ಅನಿಸುತ್ತೆ. ಈ ಬಾಳೆ ಗಿಡ ಇಷ್ಟು ಉದ್ದಾಗಿದೆ. ಎಲ್ಲೂ ಕೂಡ ಮೆಣಸಿನ ಗಿಡ. ಇದು ತೊಗರಿ ಗಿಡ. ನನಗಿದ್ರು ಎತ್ತರ ಆಗಿಬಿಟ್ಟಿದೆ ಅಲ್ವಾ, ಮನುಷ್ಯರು ಇಷ್ಟು ಬೇಗ ಬೆಳೆದ್ಬಿಟ್ರೆ. ನೋಡಿ ಹೇಗಿದೆ ತೋಟ. ಇದೆಲ್ಲ ತೊಗರಿ, ಅದು ಟೊಮೆಟೊ ಮಧ್ಯ ಕಾಣ್ತಾ ಇದೆಯಲ್ಲ, ಬನ್ನಿ ತೋರ್ಸೋಣ. ಇದು ಕೊತ್ತಂಬರಿ ಕಾಣಿಸ್ತಾ ಇದೆಯಾ ನೋಡಿ ಫ್ರೆಂಡ್ಸ್, ಇದು ಕೊತ್ತಂಬರಿ. ಯಾಕೋ ಈ ಸಲ ಮಳೆಯಲ್ಲೆಲ್ಲ ಹೋಗಿಬಿಡ್ತು ತುಂಬ. ನೋಡಿ ಅಲ್ಲಲ್ಲಿ ಹಾಕಿದೆ. ಇದು ಮೆಂತ್ಯ, ಸ್ವಲ್ಪ ಕಿತ್ಕೊಂಡಿದ್ವಿ, ಸ್ವಲ್ಪ ಕಿತ್ತಿದ್ವಿ. ಇವಾಗಿಷ್ಟೇ, ಯಾಕೆಂದರೆ ಮಳೆ ತುಂಬ ಹೋಗ್ಬಿಡ್ತು. ಇದು ಮೂಲಂಗಿ, ಕಿತ್ತಿಟ್ಟೆ ಈಗ ಮೂಲಂಗಿನ. ಇದು ಬೀನ್ಸ್ ಬರುತ್ತಲ್ಲ. ಇದು ಟೊಮೆಟೊ ಗಿಡ. ನೋಡಿ ಕೆಲಸ ಮಾಡ್ತಾಯಿದ್ದಾರೆ. ಹಳ ಬಂದಿರುತ್ತಲ್ಲ, ಪಾರ್ಥೇನಿಯಂ ಗಿಡ, ಅದನ್ನು ತೆಗಿತಾ ಇದ್ವಿ. ಮತ್ತು ಏನೇನೋ ಬೆಳೆದಿದ್ದೋ ಅಂತ ಹೇಳಿದ್ನಲ್ಲ, ಅವೆಲ್ಲ ಬಿಟ್ಟಿತ್ತು. ಹಂಗಾಗಿ ಕಿತ್ಕೋತಾ ಇದ್ದೆ, ಹಳ ಎಲ್ಲ ತೆಗಿತಾ ಇದ್ವಿ. ತುಂಬ ದಿನ ಆಯಿತು ಅಂತ ಲಗ್ನ ಸ್ಟಾರ್ಟ್ ಮಾಡಿದೆ. ಇದೇನು ಗೊತ್ತಾ ನಿಮಗೆ? ಇದು ಕ್ಯಾರೆಟ್. ನೋಡಿ, ಕ್ಯಾರೆಟ್ ಗಿಡ ಈ ಥರ ಇರುತ್ತೆ, ಹೇಗಿದೆ. ಇದು ಕುಂಬಳ, ಅಲ್ಲಿ ಹಬ್ಬಿದೆ ನೋಡಿ, ಕುಂಬಳಕಾಯಿ. ಇದೆಲ್ಲ ತೊಗರಿ. ಇದು ನೋಡಿ ಎಷ್ಟು ದೊಡ್ಡದಾಗಿದೆ. ಯಾವುದಪ್ಪ ಇದು? ಸಬ್ಬಕ್ಕಿ ಸೊಪ್ಪು ದೊಡ್ಡದಾಗಿದೆ. ಇದು ಪಾಲಕ್ ಕಿತ್ಕೊಂಡು ಇನ್ನೊಂದು ಸ್ವಲ್ಪ ಇದೆ. ಮತ್ತು ಅದು ಬದನೆ ಗಿಡ. ಇದು ಗಿಡ, ಬದನೆ ಗಿಡ ಇನ್ನೂ ಕಾಯಿ ಬಿಟ್ಟಿಲ್ಲ, ಅಲ್ಲಿ ಬಿಟ್ಟಿದೆ, ಬನ್ನಿ ತೋರಿಸ್ತೀನಿ. ಇದು ಮೆಂತ್ಯ ಮುಗೀತು, ಮತ್ತೊಂದು ರೌಂಡ್ ಹಾಕಬೇಕು. ಮಳೆ ಎಲ್ಲ ಜಾಸ್ತಿ ಇತ್ತು, ಆಗ್ತಾ ಇರಲಿಲ್ಲ. ಹಂಗಾಗಿ ಇದು ತೊಂಡೆ ಹಂಬು ಬರುತ್ತೆ ಗೊತ್ತಾ, ತೊಂಡೆಕಾಯಿ. ಇದು ತೊಂಡೆ ಹಂಬು. ಅಲ್ಲಿದೆ ಗಿಡ. ಆ್ಯಕ್ಚುಲಿ ಇಲ್ಲಿವರೆಗೂ ಹಬ್ಬಿದೆ ಈ ಥರ. ಬನ್ನಿ ಬದನೆಕಾಯಿನ ತೋರಿಸ್ತೀನಿ ಇವಾಗ. ಆಲ್ರೆಡಿ ಈಗ ಸ್ವಲ್ಪ ಕಿತ್ಕೊಂಡಿದೆ. ಮೆಣಸಿನ್ಕಾಯಿ ಇದೆಲ್ಲ ಕಾಣಿಸ್ತಾ ಇದೆಯಾ? ಎಸ್, ಬ್ಲ್ಯಾಕ್ ಬದನೆಕಾಯಿ. ಕಿತ್ಕೋತೀನಿ ಇವಾಗ. ಸಮ್ಮು ಓದ್ಕೋ. ನೋಡಿ, ಬದನೆಕಾಯಿ ಮತ್ತು ಮೂಲಂಗಿ ಎಲ್ಲನೂ ಕಿತ್ತಿಟ್ಟಿದ್ದೀನಿ. ಲಾಸ್ಟಲ್ಲಿ ತೋರಿಸ್ತೀನಿ ಏನೇನೋ ಬೆಳೆ ಬೆಳಿತಿದ್ದೀವಿ ಅಂತ. ಪಪಾಯ ಕೂಡ ಕಾಯಾಗಿದೆ, ಹಣ್ಣಾಗಿಲ್ಲ. ಇಷ್ಟೇ ಫ್ರೆಂಡ್ಸ್, ಸದ್ಯಕ್ಕೆ ನಾವು ಬೆಳೆದಿರುವಂಥ ಐಟಮ್ಸ್ಗಳು. ಮತ್ತು ಇನ್ನೊಂದು ರೌಂಡು ಸೊಪ್ಪುಗಳನ್ನ ಹಾಕಬೇಕು. ನೋಡಿ, ಮೆಣಸಿನ್ಕಾಯಿನ ಕಿತ್ಕೋತಾ ಇದ್ದೀನಿ ದಪ್ಪದು. ನೋಡಿ ದಪ್ಪಾಗಿದೆ ಅಲ್ಲ. ತೋರಿಸ್ತೀನಿ ಏನೇನು ಸಿಕ್ಕಿದೆ ಅಂತ. ಸೊಪ್ಪು ಇರುತ್ತೆ ರೆಗ್ಯುಲರಾಗಿ. ನೋಡಿ, ತುಂಬ ಚೆನ್ನಾಗಿ ದಪ್ಪಾಗಿ ಬಿಟ್ಟಿದೆ.
ಈಗ ಇದಕ್ಕೆಲ್ಲ ಗೊಬ್ಬರ ಹಾಕಿ ಮಣ್ಣು ಹಾಕಬೇಕು ಅದರ ಬುಡಕ್ಕೆ. ಬನ್ನಿ ಏನೇನು ಸಿಕ್ತು ಅಂತ ತೋರಿಸ್ತೀನಿ. ಸೊಪ್ಪು ಕಿತ್ತಿಲ್ಲ, ಸೊಪ್ಪು ಬಿಟ್ಟು ಪಪ್ಪಾಯ ಗಿಡ ಇಲ್ಲೊಂದಿದೆ. ಇದಿನ್ನೂ ಹೂವು ಕೂಡ ಇನ್ನೂ ಬಿಟ್ಟಿಲ್ಲ, ಇದು ಬಿಟ್ಟಿದೆ. ಹಸುಗಳು ಕಟ ನಮಗೆ ನೋಡಿ, ಒಂದೇ ಒಂದು ಕಾಯಿ ಬಿಟ್ಟಿದೆ. ಅದು ಯಾವಾಗ ಹಸ ತಿನ್ಕೊಂಡು ಹೋಗುತ್ತೋ ಗೊತ್ತಿಲ್ಲ, ಹಸುಗಳು ಬಿಡ್ತಾ ಇರ್ತಾರೆ ಇಲ್ಲಿ. ನೋಡಿ ಫ್ರೆಂಡ್ಸ್, ಇಷ್ಟು ಐಟಮ್ ಸಿಕ್ಕಿದೆ. ಬದನೆಕಾಯಿ, ಮೆಣಸಿನ್ಕಾಯಿ, ಮೂಲಂಗಿ. ಇದು ಇನ್ನೂ ವಾಶ್ ಮಾಡಿಲ್ಲ, ಇವಾಗ ಕಿತ್ಕೊಬಂದಿದ್ದು. ಒಂದು ಬದನೆಕಾಯಿ, ಮೆಣಸಿನಕಾಯಿ. ಹಾಂ, ಏನೇನಮ್ಮ ಅದು? ಬದನೆಕಾಯಿ. ಹಾಂ ಹಸಿರು ಮೆಣಸಿನ್ಕಾಯಿ, ಮೂಲಂಗಿ, ರೆಡ್ ಮೆಣಸಿನಕಾಯಿ. ಹೌದು ನೋಡಿ, ರೆಡ್ ಮೆಣಸಿನ್ಕಾಯಿ ಅಂತೆ. ಸದ್ಯಕ್ಕೆ ಈ 3 ಐಟಮು. ಇನ್ನು ಸೊಪ್ಪು ಒಂದು ಕಿತ್ಕೊಂಡಿಲ್ಲ ಅಷ್ಟೇ. ಓಕೆ ಫ್ರೆಂಡ್ಸ್, ಇಂದು ನೆಕ್ಸ್ಟ್ ಬ್ಲಾಗ್.